ಅದಕ್ಕೆ ಹಾಕು ಅಂತ ಹೇಳಿದ್ದು. 4K ಮದೇಶು, ಒಂದು 4K ರಾಕೇಶ್. ಇಲ್ಲೇ ಹೋಯ್ತಿದ್ದೀವಿ ನಮ್ಮ ಸೋಕಿ ನೋಡಿ ಹೆಲ್ಮೆಟೇ ಹಾಕೊಂಡು ಹೋಗ್ತಿಲ್ಲ, ಆದರೂ ಲಾಗಿಂಗ್ ಮಾಡ್ತಾ ಇರೋದು. ಲಾಗ್ ಮಾಡ್ಕೊಂಡು ಹೋಗೋದು ಯಾವುದೋ ಗಾಡಿಗೆ ಬಿಟ್ಬಿಟ್ಟು ಅವನು ಯಾರೋ. ಗೌರ್ಮೆಂಟ್ಗೂ ನಮಗೂ ಸ್ವಲ್ಪ ಕಾಂಟ್ರವರ್ಸಿ ಜಾಸ್ತಿ. ಬೈಕ್ ತಗೊಂಡಿಲ್ಲ ನಾವು. ಶುರು ಮಾಡೋಣ. ಒಳ್ಳೆ ಕಂಟೆಂಟ್ ಕೊಡ್ರು. ಮೊಬೈಲ್ ಬಿದ್ರೆ ಹೋಯ್ತು. ನಮ್ಮ ಜೊತೆ ಗೈಡ್ ಕೂಡ ಒಬ್ಬನಾಗಿ ಎಲ್ಲಾನು ಮರ್ತ್ಬಿಡೋಣ ಅಜ್ಜಿ, ಬೇರೆ ಲೋಕನೇ ನೋಡ್ದಂಗೈತಿ. ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಪ್ಲ್ಯಾನ್ ಮಾಡೋದು ಒಂದು ಮಜಾ. ಅಂದರೆ ಆ ಟ್ರಿಪ್ ಪ್ಲ್ಯಾನ್ಗಳಲ್ಲಿ ಎಷ್ಟೋ ಎಡವಟ್ಟಾಗಿ ಕೊನೆಗೆ ಟ್ರಿಪ್ನ ಮುಗಿಸಿ ರಿಟರ್ನ್ ಮನೆಗೆ ಸೇಫ್ ಆಗಿ ಬರೋದೇ ಒಂದು ಮಜಾ. ನಾನು ನಮ್ಮ ಸ್ನೇಹಿತರು ಹೀಗೆ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ನಲ್ಲಿ ಎಷ್ಟೋ ಪ್ಲಸ್ ಆರ್ ಮೈನಸ್ಗಳಾಗುತ್ತೆ. ಪ್ಲ್ಯಾನ್ ಮಾಡಿದ ಡೇಟ್ ಒಂದಾದರೆ ನಾವು ಹೋಗಿದ್ದು ಒಂದು ಡೇಟು. ಶುರುನಲ್ಲಿ 4 ಜನ ಇದ್ದೋ, 4ರಿಂದ 10 ಜನ ಆದೋ, 10ರಿಂದ 6 ಆಗಿ ಕೊನೆಗೆ ಅದೇ 4 ಜನ ಉಳ್ಕೊಂಡು. ಸೊ ಆಲ್ ಸೆಟ್, ಲೆಟ್ಸ್ ಗೋ ಅಂತ 2 ಗಾಡಿಗಳನ್ನು ರೆಡಿ ಮಾಡಿ ಒಂದು ಗಾಡೀಲಿ 2 ಕೂತು ಹೊರಟೇ ಹೋದೋ. ವಾಲಿಗುಂಜ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡಿ ಕಾರಣಾಂತರಗಳಿಂದ ರಸ್ತೆ ಬದಲಾಯಿಸಿ ಕುದುರೆಮುಖ ಪ್ಲ್ಯಾನ್ ಮಾಡಿದಾಯಿತು. ನಾವಂತೂ ಫುಲ್ ಎಂಜಾಯ್ ಮಾಡೋದು ಅಂದ್ಕೊಳ್ಳಿ. ನೀವು ನಿಮ್ಮ ಸ್ನೇಹಿತರು ಹೇಗೆ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ನಲ್ಲಿ ಹೇಗೆಲ್ಲ ಸಕ್ಸಸ್ ಆಗ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ನಿಮ್ಮ ಫ್ರೆಂಡ್ಶಿಪ್ನ ಫೇವ್ರೇಟ್ ಟ್ರಿಪ್ ಯಾವುದು ಅಂತ ಕಮೆಂಟ್ ಮಾಡಿ. ಸೊ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಫೋಕಸ್ ಆನ್ ರೋಡ್. ಅಲ್ಲ, ಇಲ್ಲಿಗಲ್ ಲೈಸೆನ್ಸ್ ಮಾಡಿಸ್ಕೊಂಡವನೆ, ಇಲ್ಲಿಗಲ್ಲು ಸೈಲೆನ್ಸರ್ ಹಾಕೊಂಡವನೆ, ಇಲ್ಲಿಗಲ್ಲು ವ್ಯವಹಾರ ಮಾಡ್ತವನೆ ಎಲ್ಲ ನೋಡಿ. ಅವನೇನಾದ್ರು ಸಿಕ್ಕಿದ್ರೆ ಈ ಕಡೆ ಇದೇ ರೋಡು ಮಿಸ್ ಆಗೋಗೈತೆ ಆ್ಯಕ್ಚುಲಿ. ಓ ಅದಕ್ಕೆ ಮಗ ಮ್ಯಾಪು, ಒಂದು ನಿಮಿಷ, ಮ್ಯಾಪ್ ಅದಕ್ಕೆ ಹಾಕು ಅಂತ ಹೇಳಿದ್ದು. ಏನ್ ಚೆನ್ನಾಗಿ ಕಾಣ್ತಾ ಇದೀವಲ್ಲ ನಾವು. ನೋಡ ಎಷ್ಟು ಚಂದ ಅಲ್ಲ. 4K ಮದೇಶು, ಒಂದು 4K ರಾಕೇಶ್. 4K ರಾಕೇಶು, 4 ಕ್ಯಾರೆಟ್ ತಂದಿದ್ದೀವಿ ತಾನೆ. 4 ಒಂದೇ ಕ್ಯಾರೆಟ್ ಮಗ, 4 ಜನ ತಿನ್ನೋಣ. ಓ ಸೂಪರ್. ಹಂಗಾರೆ ಇಲ್ಲೇ ಹೋಯ್ತಿದ್ದೀವಿ. ಎಲ್ಲಿ ಹೋಯ್ತಾ ಇದ್ದೀವಿ? ಮುಖ ಕೈ ಎತ್ತು ಇಟ್ಕೊಂಡ್ರೆ ಮಾಡ್ಕೊಂಡು ಫುಲ್ ವೈಬ್ರೇಷನ್. ಸೆನ್ಸರ್ ಏನಿಲ್ಲ, ಅಲ್ಲಿ ಇಡ್ಬೇಡ, ಸೆನ್ಸರ್ ಹೋಗುತ್ತೆ. ಎಷ್ಟು ಅಲ್ಲಿ ಇಡಂಗಿದ್ದೀರ ನಾನು ಮಟ್ಟ ತಗೊಂಡೋಗುದಾ? ಹ್ಞೂ ಅದು ಹಂಗೇನೆ. ಇವರು ಮಾತೇ ಕೇಳ್ತಿಲ್ಲ, ಸೆನ್ಸರ್ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆದ್ರೂ ಅಲ್ಲಿ ಇಟ್ಕೋ ಅಂತ ಕಚ್ಚಿಸಕ್ಕೆ ಪ್ರಯತ್ನ ಪಡ್ತಾರೆ. ಸೆನ್ಸರ್ ಕಟ್ ಮಾಡ್ರಪ್ಪ. ಸೆನ್ಸರ್ ತೆಗ್ಬಿಡಿ ಅತ್ತಾಗೆ. ಕ್ಲಾರಿಟಿ ನಮಗೆ ಬೇಡವೇ ಬೇಡ. ನಮಗೆ ಬೇಕಾಗಿರೋದು ಏನು ಬೇಕಾಗಿರೋದು ಮಗ, ನಮಗೆ ಕಂಫರ್ಟಬಲ್ ಬೇಕು ನಮಗೆ. ನಮ್ಮ ಸೋಕಿ ನೋಡಿ ಹೆಲ್ಮೆಟೇ ಹಾಕೊಂಡು ಹೋಗ್ತಿಲ್ಲ, ಆದರೂ ಲಾಗಿಂಗ್ ಮಾಡ್ತಾ ಇರೋದು. ಜನರಿಗೆ ಇನ್ನೇನು ಮೆಸೇಜ್ ಕೊಡ್ತಾ ಇದೀವಿ ಅಂತ ನನಗಂದು. ಮಗ ಸೂರಿ ಇಲ್ಲೇ ತಿಂದಿದ್ದೀವಿ ನಾವು. ಏನು ತಿಂದಿದ್ದೀವಿ ಮಗ? ಊಟ ಇಲ್ಲೇ ತಿಂದಿದ್ದೀನಂತೆ. ನಾವು ಒಂಥರ ಅಫಿಷಿಯಲ್ ಆಗ್ಬಿಟ್ಟಿದ್ದೀವಿ ಇವಾಗ. ನೋಡ್ತಿರೋರೆಲ್ಲ ಯಾವನ್ನ ಮಾಡ್ಕೊಂಡ್ರಿ ಇವರು ಬೈಕೋತವ್ರೆ. ಬಂದವರು ಹಳೆ ಟೀಮ್ ಒಂದು ಹೋಯ್ತು ಹಿಂಗೇನೆ ಲಾಗ್ ಮಾಡ್ಕೊಂಡು ಹೋಗೋದು. ಯಾವುದೋ ಗಾಡಿಗೆ ಬಿಟ್ಬಿಟ್ಟು ಅವನು ಯಾರೋ. ಈ ನನ್ನ ಮಕ್ಕಳು ಇನ್ನೊಬ್ರು ಬಂದವ್ರೆ ಯಾರೋ ವಿಡಿಯೋ ಮಾಡಿಕೊಂಡು. ಬನ್ನಿ ನಾವು ಹಿಂದೆನೇ ಹೋಗೋಣ. ನಾವು ಸ್ವಲ್ಪ ಪಟಾಕಿ, ದೀಪಾವಳಿ, ಅವಳಿ ಎಲ್ಲ ಮಾಡೋಣ. ಬಾಟ್ಲೆ ಬಾಯ್ಸ್ ಅಲ್ವಾ ಫಸ್ಟೇ. ಚೆನ್ನಾಗಿದೆ. ನಾನು ಕ್ಯಾಮ್ರಾ ಕಡೆ ಫೋಕಸ್ ಮಾಡಿದ್ರೆ ನನ್ನನ್ನು ನೀವು ಫೋಟೋನಲ್ಲಿ ಫೋಕಸ್ ಮಾಡ್ತೀರಾ ಆಮೇಲೆ. ನನ್ನೂ ವಿಡಿಯೋದಲ್ಲಿ ತಗೊಳ್ಳಿ ಅಂತ ಬಂದಿದ್ದೋ ಇಲ್ಲ ನಿಮ್ಮನ್ನ ಫೋಟೋ ಸೇರಿಸ್ತೀನಿ ಅಂತ ಬಂದಿದ್ದೋ ಅವನು, ನಂಗಂತೂ ಗೊತ್ತಿಲ್ಲ. ನೀವು ನಮ್ಮನ್ನ ಫೋಕಸ್ ಮಾಡಿ, ನಾವು ರೋಡ್ನ ಫೋಕಸ್ ಮಾಡ್ತಾ ಇರೋದು. ಸ್ವಲ್ಪ ದೂರ ಅಷ್ಟೇ ಅಂತ ಅವನು ನೋಡಿದ್ರೆ ತುಂಬ ದೂರನೇ ಬಂದ್ಬಿಟ್ಟು. ಸ್ವಲ್ಪ ಅಷ್ಟೇ, ಬಟ್ ದೂರ ಅನ್ನೋದು ಮಾತ್ರ ನಿಜ. ಸ್ವಲ್ಪ ದೂರ. ಒಳ್ಳೆ ಊರ ಹೆಸರು ಹೇಳಿ, ಯಾವ ಜಿಲ್ಲೆಗೆ ಸೇರ್ಕೊಳ್ಳುತ್ತಿದ್ದು? ರಾಮನಗರ ಅಲ್ಲ, ಇದು ಚಿಕ್ಕಮಗಳೂರು ಜಿಲ್ಲೆ ಅಂತ. ಮಗ ನೀನು ನಮ್ಮನ್ನೇ ತೋರಿಸ್ತಾ ಇದ್ರೆ ಸುತ್ತಮುತ್ತ ನೇಚರ್ನ ಹೆಂಗೆ ಎಂಜಾಯ್ ಮಾಡೋದವರು. ಈ ಘಾಟ್ ಸೆಕ್ಷನ್ಗಳಲ್ಲಿ ಪ್ರಾಬ್ಲಮ್ ಏನು ಅಂದರೆ ಒನ್ ವೇ ಅನ್ನೋದು ಪ್ರಾಬ್ಲಮ್ಮು. ಬಟ್ ಆ್ಯಕ್ಚುಲಿ ಆ ಪ್ರಾಬ್ಲಮ್ ಅಲ್ಲ, ಅದು ಮರಗಳನ್ನ ಉಳಿಸೋದಕ್ಕೋಸ್ಕರ ಒನ್ ವೇ ಮಾತ್ರ ಮಾಡಿರ್ತಾರೆ. 2 ವೇ ಮಾಡಿದ್ರೆ ಜಾಸ್ತಿ ಮರ ಗಿಡಗಳನ್ನ ಕಡಿಬೇಕು ಅಲ್ವಾ ಮಗ? ಆ್ಯಕ್ಚುಲಿ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿಲ್ಲ ಅನ್ಕೋತೀನಿ ಇವರು. ನಾವು ಮಾತ್ರ ಹಿಂಗೆ ಹೇಳ್ತಾ ಇದ್ದೀವಿ. ಅಷ್ಟೊಂದು
ಅದು ಒಂದು ರೀಸನ್ ಇರ್ಬೋದು. ಬಟ್ ಗೌರ್ಮೆಂಟ್ನವ್ರು ಅಷ್ಟೊಂದು ಮಾನವೀಯತೆ ಇಟ್ಕೊಂಡಿಲ್ಲ. ಆ ಥರ ಇಟ್ಕೊಂಡಿದ್ದಿದ್ರೆ ರೋಡ್ಗಳಿಗೆಲ್ಲ ಆಗ್ತಿರೋ ಬಜೆಟ್ಗಳನ್ನೆಲ್ಲ ಕರೆಕ್ಟಾಗಿ ಬಳಸ್ಕೊಂಡು ರೋಡ್ಗಳನ್ನ ಕರೆಕ್ಟಾಗಿ ಮಾಡಿಟ್ಟಿರ್ತಿದ್ರು. ಧೂಳು ಆಗೋ ಥರ ಮಾಡ್ತಾ ಇರಲಿಲ್ಲ. ಪ್ರಾಣಿಗಳಿಗೆಲ್ಲ ರೋಡ್ ಬಂದು ಆಕ್ಸಿಡೆಂಟ್ ಆಗೋ ಥರ ಮಾಡ್ತಾ ಇರಲಿಲ್ಲ. ಸೊ ಗೌರ್ಮೆಂಟ್ಗೂ ನಮಗೂ ಸ್ವಲ್ಪ ಕಾಂಟ್ರವರ್ಸಿ ಜಾಸ್ತಿ. ವಿ ಹೇಟ್ ಗೌರ್ಮೆಂಟ್ ಬಟ್ ವಿ ಲವ್ ಫಾಲೋಯಿಂಗ್ ಗೌರ್ಮೆಂಟ್ ರೂಲ್ಸ್. ದಟ್ಸ್ ಇಟ್. ನನ್ಗೆ ಏನು ಅನ್ಸುತ್ತೆ ಅಂದರೆ ನಾವು ಮಾತಾಡ್ತಾ ಇರೋದು ಗಾಳಿ ಇಂಡಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಸುತ್ತೆ. ಬಟ್ ನಮ್ಮ ಪ್ರಾಕ್ಟೀಸ್ ಆಗ್ತಾ ಇದ್ಬಿಡು ಮಾತಾಡ್ಕೊಂಡು. ಮೈಕ್ ತಗೊಂಡಿಲ್ಲ ನಾವು. ಮೈಕ್ ತಗೊಂಡಿಲ್ಲ. ತಲೆಗೆ ಹಾಕೊಂಬಿಡ. ಸದ್ಯಕ್ಕೆ ಇಷ್ಟೇ ಸಾಕು ನಿಮ್ಗಳಿಗೆ. ಬನ್ನಿ ಇವಾಗ ಹೋಗೋಣ. ಹೋಯ್ತಾ ಮಾತಾಡೋಣ. ಶುರುವಿಂದ ಶುರು ಮಾಡೋಣ. ಒಳ್ಳೆ ಕಂಟೆಂಟ್ ಕೊಡ್ರು. ಅಲ್ಲ ನೀವು ಇಬ್ಬರೇ ಗೈಡ್ ಅಲ್ಲ ಗುರು ಹೇಳ್ರು ಇವ್ರಿಗೆ ತಿಳಿಸ್ರೋ. 1000 ರೂಪಾಯಿ ಅದನ್ನೇ 1000 ರೂಪಾಯಿ ಇಸ್ಕೊಬಿಟ್ಟ. 1000 ರೂಪಾಯಿ ಸಪ್ರೇಟ್ ಟೀಮ್ ಕೊಡ್ಬೇಕು ಅಂತ ಬೇರೆ ಹೇಳ್ತಿದ್ರು. ಇದೇನೋ ಕಾಣ್ತಾನೆ ಇಲ್ಲ. ಪಾತಾಳಕ್ಕೆ ಹೋಗಿರ್ವೆ. ಬಂದ್ಬಿಡು ಮಗ ನೀವು ಎಲ್ಲ ಫ್ರೇಮ್ ಅಲ್ಲಿ ಬಂದ್ಬಿಡಿ ವಿಡಿಯೋದಲ್ಲಿ. ಇಲ್ಲಿ ಬಾರೋ ನೋಡ್ಬಿಡು ಮಗ ಅಷ್ಟೇ. ಇಲ್ಲಿಂದ ಹೋಗೋಣ ಅಷ್ಟೇ. ನನ್ನ ಮಗ ಬರಲ್ಲ ಅಂತ ಹೇಳ್ದ. ತುಂಬಾ ಕನ್ವಿನ್ಸ್ ಮಾಡಿ ಕರ್ಕೊಂಡಿದೀವಿ ನೋಡಿ. ಹೆಂಗೆ ಅಂದ್ರೆ ನಾನು ಮೋದಿನೂ ಇಷ್ಟು ಕನ್ವಿನ್ಸ್ ಮಾಡಿರ್ಲಿಲ್ಲ. ಹೆಂಗೆ ಪ್ರೈಮ್ ಮಿನಿಸ್ಟರ್ ಆಗುವಂತ. ವಾಟರ್ ಕ್ರಾಸಿಂಗ್ ಮಗ. ಶೂಸ್ ಪೆಂಚ ಟೆಸ್ಟ್ ಮಾಡೋಣ ಬನ್ನಿ. ಸ್ಟ್ರೀಮ್ ಸಿಕ್ಕೋಣ ಫಸ್ಟ್ ಸ್ಟ್ರೀಮು. ಮೊಬೈಲ್ ಬಿದ್ರೆ ಹೋಯ್ತು. ಬನ್ನಿ ಶೂಸ್ ಹಾಕೋಣ. ಗೈಸ್ ವಿ ಆರ್ ಚೆಕಿಂಗ್ ದಿಸ್ ಪೆಂಚ MH500 shoes. Is that completely waterproof or not? ಇರು ಮಗ ನಾನು ಇರು ಬ್ಯಾಕ್ ವಿಡಿಯೋ ಮಾಡೋಣ. ಬ್ರೋ is that how you are feeling bro? ನೋಡಿ ಅದಾಗ ನಾನು ಚೆಕ್ ಮಾಡ್ಬಿಡ್ತೀನಿ. ಮುಳುಗಿಸೋದು ಇಲ್ಲಿ ಫುಲ್ ಮುಳುಗಿಸಿದ್ದೀನಿ. ಮೇ ಬಿ ಯಾವ್ದು ವ್ಯಾಕ್ಸ್ ಹಾಕೋರು ಅಷ್ಟೇ. ಇದು ಯಾವ ಬದನೆಕಾಯಿ ಇದೂ ಅಲ್ಲ. ಏನು ನೆಂದಿಲ್ಲ. ಅದ್ ನೋಡಿದ್ರೆ ಮೇಲ್ಗಡೆ ವಾಟರ್ ರಿಪೆಲೆಂಟ್ ತರ ಕಾಣ್ತೈತೆ. ಯಾವ್ದೋ ವ್ಯಾಕ್ಸ್ ಸ್ಮಿಯರ್ ಮಾಡಿದಾರೆ ಅನ್ಸುತ್ತೆ. ಅದೇ ವಿಯರ್ ಅಂಡ್ ಟಿಯರ್ ನಡ್ದ್ಬಿಡಿ ಅದಾಗೆ ಎಲ್ಲ. ಇಲ್ಲಾಂದ್ರೆ ನಮ್ದು ಬಿಡ್ತಾ ಇರಲಿಲ್ಲ. ಪಾದಯಾತ್ರೆ ಮಾಡಿದಿರ ಮಾದಪ್ಪನ ಬೆಟ್ಟಕ್ಕೆ? ಇಲ್ಲ ಮಗಲು ನಮ್ಮ ಅಣ್ಣ ಮಾಡೋನೆ. ನಾಗಮಲೆನೂ ಮಾಡಿದೀನಿ, ಪಾದಯಾತ್ರೆನೂ ಮಾಡಿದೀನಿ. ಒಂದ್ ನಿಮಿಷ ಇದ್ರಲ್ಲಿ ಹೇಳು ಏನೇನ್ ಮಾಡಿದೀನಿ ಮಗ. ನಾಗಮಲೆನೂ ಟ್ರೆಕ್ ಮಾಡಿದೀನಿ. ತಾಳ್ ಬೆಟ್ಟವನ್ನು 2-3 ಸತಿ ಎತ್ತೀನಿ. ನೆಕ್ಸ್ಟ್ ಲೆವೆಲ್ ಅನ್ಸಿದ್ದು ನಾಗಮಲೆ. ಮಾಮೂಲಿ ಊರಿಂದಾನೆ ಪಾದಯಾತ್ರೆ ಅದೇ ನಾಗಮಲೆ ಕೇಳಿಲ್ಲ ಮಗ. ಅದೇ ಟ್ರೆಕ್ ಕೇಳಿಲ್ಲ. ಪಾದಯಾತ್ರೆ ಮಾಡಿದಿರ ಅಂದ್ಬಿಟ್ಟು. ನಾಗಮಲೆಯಿಂದ ಮಾಡಿದ್ದು. ತಾಳ್ ಬೆಟ್ಟದಿಂದ ಮಾಡಿದ್ನಿ ಅಷ್ಟೇ. ಬೆಸ್ಟ್ ಅಣ್ಣ ಮಾಡೋನೆ ಅದು. ನಾನ್ ಮಾಡಿದ್ದೀನಿ ಮಗ. ನಾನು 2 ಸತಿ ಮಾಡಿದ್ದೀನಿ ಪಾದಯಾತ್ರೆನ. ಬೇರೆ ರೋಡ್ ಮೇಲೆ ಹೋಗೋದು. ಹೌದು ಅದು ಹೋಗೋದು. ಬಜ್ಜಿ ತರ ಎಲ್ಲ ಚೆಕ್ ಮಾಡ್ಕೊಂಡು ನೋಡೋಣ. ಒಂದ್ ಲೆವೆಲ್ಗೆ ಸದ್ಯಕ್ಕೆ ಮಾಡ್ರೇಟ್ ಅನ್ಸ್ತೈತೆ ಈ ಟ್ರೆಕ್ಕಿಂಗು. ಹೋಗ್ತಾ ಐ ಥಿಂಕ್ ಹಾರ್ಡ್ ಅನ್ಸ್ಬೋದು. ಐ ಥಿಂಕ್ ಎಸ್. ನೋಡೋಣ ಎಷ್ಟರ ಮಟ್ಟಿಗೆ ನಮಗೆ ಟ್ರೆಕ್ಕಿಂಗ್ ಹಾರ್ಡ್ ಅನ್ಸುತ್ತೆ. ಸದ್ಯಕ್ಕೆ ಮಾಡ್ರೇಟ್ ಅನಿಸ್ತಾ ಇದೆ. ಕಾಡಲ್ಲಿ ನಾವು ಒಬ್ಬರಾಗಿ, ನಮ್ಮ ಜೊತೆ ಗೈಡ್ ಕೂಡ ಒಬ್ಬನಾಗಿ, ಗೈಡ್ ಜೊತೆ ಮತ್ತತ್ತು ಜನ ಹೋಗೋದೇ ಮಜಾ ಮಗ. ಹತ್ತಾಗಿ ಅಲ್ವಾ? ಆ ಪೀಸ್ಫುಲ್ಲು, ಆ ಒಂದು ಸ್ಮೆಲ್ಲು ಅಲ್ಲ, ವುಡಿ ಸ್ಮೆಲ್ಲು, ಆ ಫಾರೆಸ್ಟ್ ಸ್ಮೆಲ್ಲು, ಅದು ಮೈ ಗಂಧನೇ ಇಲ್ಲದ ಸುಗಂಧ. ಎಲ್ಲಾನು ಮರ್ತ್ಬಿಡೋಣ ಅಜ್ಜಿ. ಬೇರೆ ಲೋಕನೇ ನೋಡ್ದಂಗ ಐತೈತೆ. ಹೌದು, ಯಾಕಂದ್ರೆ ನಮ್ಮೂರಲ್ಲೂ ಮರಗಳಿರ್ತೈತೆ, ಗಿಡಗಳಿರ್ತೈತೆ. ಆದ್ರೆ ಇಲ್ಲೂ ಅದೇ ಇರೋದು, ಬಟ್ ಡಿಫ್ರೆಂಟ್ ಫೀಲ್ಸ್. ವೈ ಮೀನ್ಸ್ ಬ್ರೋ, ನಮ್ಮೂರಲ್ಲೆಲ್ಲ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಪೊಲ್ಯೂಷನ್ ಇಲ್ಲ. ಆಮೇಲೆ ಯಾವುದೇ ವೆಹಿಕಲ್ಸ್ಗಳು ಓಡಾಡ್ತಿಲ್ಲ ಇಲ್ಲಿ. ನನಗೆ ನೇಚರ್ ಫೀಲ್ ಮಾಡೋದು ಫಸ್ಟ್. ನೇಚರ್ ಫೀಲ್ ಮಾಡಿದ್ರೆ ಒಬ್ಬನೇ ಟ್ರೆಕ್ ಪೋಲು ಯಾವ ಕಂಪನಿ? ಕೊಂಚನ ಇದು ಡೆಕಾಥ್ಲಾನ್ ಪ್ಯೂರ್. ಈ ತೊಡೆ ಮೇಲೆ ಕೈ ಮಡಗ್ಬಿಟ್ಟು ಹತ್ಬೇಕಿತ್ತು. ಹೆಂಗೋ ಟ್ರೆಕ್ ಪೋಲ್ ಅದೇ ಬಗ್ಗೋದು ಸ್ವಲ್ಪ ಎನರ್ಜಿ ಕಮ್ಮಿ ಆಗುತ್ತೆ ಅಷ್ಟೇ. ಇಲ್ಲಿ ನೋಡ್ಬಿಡಿ ಒಂದ್ಸತಿ ವಿಡಿಯೋನ ಕ್ಲೋಸ್ ಮಾಡೋಣ. ಯಾರು ಕುದುರೆ ಮುಖ ಹಂಗೈತಿ ಹಿಂಗೈತಿ ಅಂದ್ರಲ್ಲೋ, ಮಗ ಇಂಟರ್ಮೀಡಿಯೇಟ್ ಅಂದಿದ್ದಾನೆ, ಎಕ್ಸ್ಪರ್ಟ್. ಅದೇನೆ ಇಂಟರ್ಮೀಡಿಯೇಟ್ ಅಂತ. ಅದಕ್ಕೆ ಅಲ್ಲ, ಏನ್ ಒಂಚೂರು ಸುಸ್ತಾಗ್ಬಿಡ್ದೆ ಅದಕ್ಕೆ. ಅದೇ ಗ್ರಿಪ್. ಓ, ನಾವು ಹಾಕೊಂಡಿರೋ ಗೇರ್ಸ್ಗಳು ಚೆನ್ನಾಗೈತೆ ಅಂತ ಇದ್ದೀರಾ? ಕುದುರೆ ಮುಖ ಟ್ರೆಕ್ಕಿಂಗ್ಗೆ ಬಂದು ಹತ್ತು ಇಳಿತಾ ಇದೀವಿ. ಇವರು ನಮ್ಮ ಗೈಡು. ಅಣ್ಣ, ನಿಮ್ಮ ಹೆಸರು?
ರಾಯಣ್ಣ ಅವರು 18 ವರ್ಷದಿಂದ ಇಲ್ಲಿ ಗೈಡ್ ಆಗೋರೆ. ಇದು ಗುಡ್ಡೆಗಳು ಎಷ್ಟೈತಿ ಇಲ್ಲಿ ಇದು ಸುತ್ತಮುತ್ತ ಇದು ಕುದುರೆಮುಖದಲ್ಲಿ? ಗುಡ್ಡೆಗಳು ಓವರ್ ಆಲ್ ಅತಿ ಎತ್ತರದ್ದು ಕುದುರೆಮುಖ. ಓಕೆ ಓಕೆ. ಸ್ವಲ್ಪ ಸಣ್ಣದು ಇದು ಮೇಲೆ ಕೋಳಿ ಜುಟ್ಟು ಅಂತೇಳಿ ಅದು ಅದು ಆ ಕಡೆ ಕೋಳಿ ಜುಟ್ಟು ಇಲ್ಲಿ ಕಾಣಲ್ಲ. ಒಂದ್ ನಿಮಿಷ ಅದು ನಿಮ್ಗೆ ದುರ್ಗದ ಹಬ್ಬ ಅಂತೇಳಿ ಕೋಳಿ ಜುಟ್ಟು ಅದು ಕೋಳಿ ಜುಟ್ಟಲ್ಲಿ ಕಾಣ್ತಿದೆಯಲ್ಲ ಅದು ಕೋಳಿ ಜುಟ್ಟು. ಅದು ಎರಡನೇದು. ಮೂರನೇದು ಅದು ದುರ್ಗದ ಹಬ್ಬ ಅಂತೇಳಿ. ಯಾವುದು ಅದು? ಅದು ಕರೆಕ್ಟ್ ನಾನು ಪಾಯಿಂಟ್ ಮಾಡ್ತಾ ಇದ್ದೇನಲ್ಲ, ಅದು ಯಾವ್ದು ಬೆಟ್ಟ ಅಂದ್ರೆ? ನೋಡಿ ಆ ಕಡೆ ಕಾಣ್ತದಲ್ಲ, ಹಾ ಅದು ಆ ಬೆಟ್ಟ. ಅದು ಯಾವ್ದು ಬೆಟ್ಟ? ಅದು ದುರ್ಗದ ಹಬ್ಬ ಅಂತ. ಹಾ 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 4.5 ಕಿಲೋಮೀಟರ್ ಹೋಗ್ಲಿಕ್ಕೆ 4.5 ಬರ್ಲಿಕ್ಕೆ 4.5. ಓಕೆ ಓಕೆ. ಸೂಪರ್ ಆಗಿ ಕೇಳ್ದ. ಕೋಳಿ ಜೂಟ್ ಹಿಡ್ಕೊಂಡು ನೇತ್ರಾವತಿನ ಹತ್ಬೇಕಾಗಿದೆ. ಸಿ ಲೆವೆಲಿಂದ 1892 ಅಡಿ ಎತ್ತರದಲ್ಲೈತೆ ಇದು ಕುದುರೆಮುಖ. ಸಮುದ್ರ ಮಟ್ಟದಿಂದ ಮೇಲೆ. ಹೌದು. ಓಕೆ. ಅದೇ ಅಭ್ಯಾಸ ಇರೋರ್ಗೆ, ಎಕ್ಸ್ಪೀರಿಯನ್ಸ್ ಇರೋರ್ಗೆ ಮಾಡ್ರೇಟ್ ಅನ್ಸುತ್ತೆ. ಬಟ್ ಏನು ಗೊತ್ತೇ ಇಲ್ಲ ಅನ್ನೋರ್ಗೆ ಇದು ಯಾವ್ದು ಹಿಂಗೈತೆ ನನ್ನ ಕೈಲಿ ಆಯ್ತಿಲ್ಲ ಅಂತಾರೆ. ಎಷ್ಟೋ ಜನ ವಾಪಸ್ ಬರ್ಲಿಕ್ಕೆ ಅದೇ ಹೇಳ್ಬಿಡಿ ಸರ್ ನೀವು, ಅಂದ್ರೆ ಯಾವ ಟೈಮ್ ಬಂದ್ರೆ ಬೆಸ್ಟ್, ಯಾವ ಸೀಸನ್ ಅಲ್ಲಿ ಬೆಸ್ಟ್ ಅಂದ್ಬಿಟ್ಟು. ಅಕ್ಟೋಬರ್ ನವೆಂಬರ್ ಹಾ ಬಂದ್ರೆ ಬೆಸ್ಟ್. ಓಕೆ ಓಕೆ. ಅಂದ್ರೆ ಇದು ಆಲ್ಮೋಸ್ಟ್ ನೇತ್ರಾವತಿಗೂ ಅದೇ ಟೈಮ್ ಬರಬೇಕು. ಬಾಯ್ ಹೇಳ್ಬಿಡಿ ಬ್ರೋ. ಬೇರೆ ಬೇರೆ ಕಡೆ ಸೇರ್ಕೊಳ್ತವೆ ಏನು ಇವೆಲ್ಲ ರಾಕ್ ಫಾರ್ಮೇಶನ್. ಅದೆಲ್ಲ ಬೆಟ್ಟ ನಮ್ಗೆನೆ ಅವಾಗಲೇ ಲ್ಯಾಂಡ್ ಸ್ಲೈಡ್ ಆಗೋದು. ವೆಸ್ಟರ್ನ್ ಘಾಟ್ಸ್ ಎಲ್ಲ ಫುಲ್ ಡೇಂಜರಸ್ ಅಂತ ಅವಾಗಲೇ ಎಲ್ಲ ಹಾಕಿ ಇದ್ಯಾರು ನಮ್ಮೂರ ಕಡೆ ಡ್ರೈವ್ ಮಾಡೋದಿತ್ತು. ನೀರಿನ ಸೌಂಡ್ ಅಷ್ಟು ಚೆನ್ನಾಗಿ ಬರ್ತೈತೆ ಅಂತ ಅದು ಒಳ್ಳೆ ಆ ಮುಳ್ಳು ಗಿಲ್ಲೆಲ್ಲ ನುಕ್ಕೊಂಡು ಹೋಗಿದೀವಿ. ಮಗ ಅಂದ್ರೆ ಇಲ್ಲಿ ಅವುಗಳು ಜಾಸ್ತಿ. Exactly. ಇಲ್ಲಿ ಕಾಣ್ತಾ ಇತ್ತು ನೋಡು, 100% ಇರ್ತದೆ. ಅದು ಜಾಸ್ತಿ ಇದೆ.